ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೌಂದರ್ಯ ಕುಮಾರ್ ಚಾನಲ್. ನನ್ನ ಹೆಸರು ಸೌಂದರ್ಯ. ಹೋದ ವೀಕೆಂಡು ನಾನು ಮತ್ತು ನನ್ನ ಫ್ರೆಂಡು ಮಂಗಳೂರಿಗೆ ಅಂತ ಟ್ರಿಪ್ ಹೋಗಿದ್ವಿ. 2 to 3 ಡೇಸ್ ಸ್ಟೇ ಆಗಿದ್ವಿ. ಸೊ ನಾವು ಹೇಗೆ ಹೋದ್ವಿ, ಎಲ್ಲೆಲ್ಲಿ ಸ್ಟೇ ಆದ್ವಿ, ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ, ಯಾವ್ಯಾವ ಫುಡ್ಸ್ ಟ್ರೈ ಮಾಡಿದ್ವಿ, ಯಾವುದೆಲ್ಲ ರೆಸ್ಟೋರೆಂಟ್ ಫೇಮಸ್ಸು, ಸೊ ಆ ಡೀಟೇಲ್ಸ್ನ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ನೀವು ನೆಕ್ಸ್ಟ್ ಟೈಮ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ಲೀಸ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಮಾಡಿ ಇಫ್ ಯು ಲೈಕ್ ಇಟ್. ಆ್ಯಂಡ್ ಬನ್ನಿ ಹೋಗೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಬೆಂಗಳೂರು ಟು ಮಂಗಳೂರು KSRTC ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮದು ಲಾಸ್ಟ್ ಮೂಮೆಂಟಲ್ಲಿ ಟ್ರಿಪ್ಪು ಪ್ಲ್ಯಾನ್ ಆಗಿರೋದ್ರಿಂದ ನಮಗೆ ಸೀಟ್ ಯಾವುದು ಸಿಗಲಿಲ್ಲ. ಆ್ಯಂಡ್ ಕಂಡಕ್ಟರು ನಮ್ಗೆ ನಿಂತ್ಕೊಂಡು ಹೋಗೋಕ್ಕೂ ಬಿಡಲಿಲ್ಲ. ಸೊ ನಮ್ಮದು ರಾಜ ಹಂಸ ಬುಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಯಿತು. ಸೊ ಅಲ್ಲಿ 800 ಸಮಥಿಂಗ್ ಆಯಿತು ಒಬ್ಬರಿಗೆ ಟಿಕೆಟು. ಅಲ್ಲಿಂದ ನಾವು ಮಂಗಳೂರಿಗೆ ಬರೋಷ್ಟರಲ್ಲಿ 5:30 ಮಾರ್ನಿಂಗ್ ಆಗಿತ್ತು. ನಾವು ಫ್ರೈಡೇ ನೈಟ್ ಬಿಟ್ವಿ. ಮಾರ್ನಿಂಗ್ ಬಂದು PGಗೆ ನಾವು ಡೈರೆಕ್ಟ್ ಓಲಾ ಬುಕ್ ಮಾಡಿಕೊಂಡು ಹೊರಟ್ವಿ. ನಾವು ಫಸ್ಟ್ ಡೇ PGನೇ ಬುಕ್ ಮಾಡ್ಕೊಂಡಿದ್ದು. PG ಹೇಗೆ ಏನು ಅಂತ ನೋಡಿಕೊಂಡು ಚೆನ್ನಾಗಿ ನಮಗಿಷ್ಟ ಆದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. PGಗೆ ಹೋಗಿ ನೋಡಾದಮೇಲೆ ಕ್ಲೀನ್ ವೈಸಲ್ಲಿ ನಮಗೆ ಇಷ್ಟ ಆಗಿಲ್ಲ. ಆ್ಯಂಡ್ ನಮ್ಗೆ PG ಬೇರೆ ಹುಡ್ಕೋಕ್ಕೂ ಪೇಷನ್ಸ್ ಇರಲಿಲ್ಲ, ಸಿನ್ಸ್ ನಾವು ಟ್ರಿಪ್ ಮಾಡೋಕ್ಕೆ ಅಂತ ಹೋಗಿದ್ದು. ಸೊ ಅದಕ್ಕೆ ನಾವು ಸೆಕೆಂಡ್ ಡೇಗೆ ಹೋಟೆಲ್ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದು PG ಔಟ್ಸೈಡ್ ವ್ಯೂವು ನೋಡಿ. ನನ್ನ ಫ್ರೆಂಡ್ಸ್ ಕ್ವಶನ್ಸ್ ಕೇಳಿದ್ಯಾ, ಹೇಗಿದೆ ವೆದರ್, ಹೇಗಿದೆ? ನಾಟ್ ಸೋ ಕೂಲ್, ನಾಟ್ ಸೋ ಹಾಟ್ like a Bangalore weather. Mangalore is also one. ಹಂಗೆ ಇರೇ ಕಾಪಿ. ಸೊ PG ಮುಗಿಸ್ಕೊಂಡು ನಾವು ಫಸ್ಟ್ ಲೊಕೇಶನ್ ಹೋಗಿದ್ದೆ ಪಣಂಬೂರು ಬೀಚು. ಪಣಂಬೂರು ಬೀಚ್ ಅಂತೂ ಸೂಪರಾಗಿತ್ತು. ಫೋಟೋ ಹಾಲಿಕ್ ಪ್ಲೇಸ್ ಅಂತಲೂ ಹೇಳ್ಬೋದು. ನಾನು ಅಲ್ಲಿ ಜಾಸ್ತಿ ಫೋಟೋಸ್ ತೊಗೊಂಡೆ. ನನ್ನ ಫ್ರೆಂಡಿಂದ ಮೊಬೈಲ್ ಅಲ್ಲಿ ಫೋಟೋ ಕೂಡ ಜಾಸ್ತಿ ಇಡಿಸ್ಕೊಂಡೆ, ವೀಡಿಯೋಸ್ ಇಡಿಸ್ಕೊಂಡೆ. ಅಲ್ಲಿ ಫೋಟೋಗ್ರಾಫರು ಇದ್ದರು, ಅವ್ರ ಜೊತೆನೂ ಒಂದು 4-5 ಕ್ಲಿಕ್ ತೊಗೊಂಡೆ. ನಾನು ಹಾರ್ಡ್ ಕಾಪಿ ಇಸ್ಕೊಳ್ಳಿಲ್ಲ, ಸಾಫ್ಟ್ ಕಾಪಿ ಇಸ್ಕೊಂಡೆ. ಸೊ ಒನ್ ಕಾಪಿಗೆ 40 or 30 ರೂಪೀಸ್ ಆಗುತ್ತೆ. ಬಟ್ ನನಗೆ 40 ರೂಪೀಸ್ ಚಾರ್ಜ್ ಮಾಡಿದ್ರು ಅವರು. ಅದಾದಮೇಲೆ ನಾವು ಫ್ಲೋಟಿಂಗ್ ಬ್ರಿಡ್ಜಿಗೆ ಹೋದ್ವಿ, ಡ್ರೆಸ್ ಚೇಂಜ್ ಮಾಡಿಕೊಂಡು. ಫ್ಲೋಟಿಂಗ್ ಬ್ರಿಡ್ಜಲ್ಲಿ 150 ರೂಪೀಸ್ ಆಗುತ್ತೆ ಫ್ಲೋಟಿಂಗ್ ಬ್ರಿಡ್ಜು. ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ವೇವ್ ಬಂದಾಗ ಶೇಕ್ ಚೆನ್ನಾಗಾಗ್ತಿತ್ತು. ಆ್ಯಂಡ್ ಇದು ನಾವು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಣಂಬೂರು ಬೀಚಲ್ಲಿ. ನೆಕ್ಸ್ಟ್ ನಾವು ತಣ್ಣೀರು ಬಾವಿ ಬೀಚಿಗೆ ಹೋದ್ವಿ ಆಟೋದಲ್ಲಿ. ಅಲ್ಲೇ 5 to 7 ಡಿಸ್ಟೆನ್ಸ್ ಆಗುತ್ತೆ ಊಟ ಮುಗಿಸ್ಕೊಂಡು. ಅಲ್ಲಿ ನಾವು ಸನ್ಸೆಟ್ ಕವರ್ ಮಾಡಿದ್ವಿ, ಮಣ್ಣಲ್ಲಿ ಆಟಾಡಿದ್ವಿ. ಆ್ಯಂಡ್ ಅಲ್ಲಿ ಒಂದು 4-5 ಕ್ಲಿಕ್ ಫೋಟೋಸು ತೊಗೊಂಡ್ವಿ. ಇದು ನಮ್ಮ ಸನ್ಸೆಟ್ ವ್ಯೂ. ಸೂಪರಾಗಿತ್ತು ಮಾತ್ರ. ಸೂರ್ಯ ಮುಳುಗೋದು ಲೈಕ್ ಸೂಪರಾಗಿತ್ತು. ಆ್ಯಂಡ್ ಅಗೇನ್ ನಾವು ಸಿಟಿ ಸೆಂಟರ್ ಮಾಲ್ಗೆ ಹೊರಟ್ವಿ ಅಲ್ಲಿಂದ. ಸೊ ಆಟೋ ಟು ನಾವು ಒಂದು ಫೆರಿ ರೈಡ್ ತೊಗೊಂಡ್ವಿ, ಸೊ ದ್ಯಾಟ್ ಕಾಸ್ಟ್ ವೈಸಲ್ಲಿ ಆ್ಯಂಡ್ ಟೈಮ್ ವೈಸಲ್ಲಿ ನಮಗೆ ಉಳಿಯುತ್ತೆ ಅಂತ. ಸಿಟಿ ಸೆಂಟರ್ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಒಂದು ಊಟ ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ಹೊರಟ್ವಿ PGಗೆ. ನಾವು ನೆಕ್ಸ್ಟ್ ಡೇ ಹೋಟೆಲ್ ಮನೋರಮಗೆ ಚೆಕ್ ಇನ್ ಆದ್ವಿ. ಅಲ್ಲಿ ಹೋಗಿ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರಾಯಲ್ ಬ್ರದರ್ಸ್ ಸ್ಕೂಟಿ ರೆಂಟಲ್ ಶಾಪಿಗೆ ಹೋಗಿದ್ವಿ. ನಾವು ಸ್ಕೂಟಿನ ಮೊದಲೇ ಆ್ಯಪ್ ಮೂಲಕ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಂದ ಈಸ್ಕೊಂಡು ನಾವು ಚರ್ಚ್ಗೆ ಫಸ್ಟ್ ಲೊಕೇಶನ್ ನಮ್ಮದಾಗಿತ್ತು. ಸೊ ಚರ್ಚ್ಗೆ ಹೋದ್ವಿ. ಇದು ಚರ್ಚ್ಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ತೊಗೊಂಡಿರೋ ವೀಡಿಯೋಸ್ಗಳು. ಆ್ಯಂಡ್ ಫಸ್ಟ್ ಯಾವ ಚರ್ಚಪ್ಪ ಅಂದರೆ ಸೈಂಟ್ ಅಲ್ಫಿಯಸ್ ಚರ್ಚ್. ತುಂಬಾ ಚೆನ್ನಾಗಿದೆ. ಒಳಗಡೆ ಡಿಸೈನ್ ಆರ್ಕಿಟೆಕ್ಚರ್ ಅಂತೂ ಸಖತ್ತಾಗಿದೆ. ಪ್ರತಿಯೊಂದು ಗೋಡೆಯಲ್ಲೂ ಜೀಸಸ್ ಅವ್ರದ್ದು ಕಥೆಯಾಗಿರ್ಬೋದು, ಇಮೇಜ್ ಆಗಿರ್ಬೋದು ಪೇಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಅದಾದಮೇಲೆ ನಾವು ಹೋಗಿದ್ದು ಸೈಂಟ್ ಅಲ್ಫಿಯಸ್ ಮ್ಯೂಸಿಯಮ್ ಅಂತ ಚರ್ಚ್ ಮುಂದ್ಗಡೆನೇ ಇದೆ. ಸೊ ಅಲ್ಲಿ ತುಂಬಾ ಏನೇನು ಹಿಸ್ಟ್ರಿ ಇದೆ ಮಂಗಳೂರಿಗೆ, ಯಾವ್ಯಾವ ಕಲ್ಚರ್ದು ಹಿಸ್ಟ್ರಿಗಳು, ಕಾಯಿನ್ಸ್ ಆಗಿರ್ಬೋದು, ಸ್ಟ್ಯಾಂಪ್ಸ್ ಆಗಿರ್ಬೋದು, ಹಳೆ ರೇಡಿಯೋಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಎಲ್ಲನೂ ಹಳೇದ್ರಿಂದ ಫಸ್ಟ್ ಯಾವಾಗ ಇನ್ವೆಂಟ್ ಆಯಿತು ಅಲ್ಲಿಂದನೂ ಪಿಕ್ಚರ್ಸ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ಹಳೆ ಟೈಪಿಂಗ್ ಮಷಿನ್ ನೋಡಿ, ಇಲ್ಲಿ ಟೈಪಿಂಗ್ ಮಷೀನು ಫುಲ್ಲು ತುಂಬಾ ಚೆನ್ನಾಗಿ ಈ ಮ್ಯೂಸಿಯಮಲ್ಲಿ ನೀವು ನೋಡ್ಬೋದು, ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ನಾವು ನೆಕ್ಸ್ಟ್ ಹೋಗಿದ್ದು ಮ್ಯೂಸಿಯಮ್ ಆದಮೇಲೆ ನಮ್ಮ ದೇವಸ್ಥಾನಕ್ಕೆ. ಅದು ಖಾದ್ರಿ ಕ್ಷೇತ್ರ ಅಂತ ಒಂದು ದೇವಸ್ಥಾನ ಇದೆ, ಖಾದ್ರಿ ದೇವಸ್ಥಾನ ಅಂತ. ಅಲ್ಲಿಗೆ
ಸೊ ಅಲ್ಲಿ ವೀಡಿಯೋಸ್ ತೊಗೊಂಡ್ವಿ. ವೀಡಿಯೋಸ್ ಜಾಸ್ತಿ ಏನು ತೊಗೊಂಡ್ಲಿಲ್ಲ, ಜಸ್ಟ್ ನಾವು ಭಕ್ತಿಯಾಗಿದೆ ಅಲ್ಲಿ ಜಾಸ್ತಿ. ಸೊ ಫೋಟೋಸ್ ವೀಡಿಯೋಸ್ ಏನು ಅಷ್ಟು ತೊಗೊಳ್ಳಿಲ್ಲ. ಅದಾದಮೇಲೆ ನಾವು ಹೋಗಿದ್ದು NITK ಬೀಚ್. NITK ಬೀಚ್ ಯಾಕಪ್ಪ ಅಂದರೆ ನಾವು ಲೈಟ್ ಹೌಸ್ ನೋಡಬೇಕಾಗಿತ್ತು. ಸೊ ನಾವು ಲೈಟ್ ಹೌಸ್ ನೋಡೋಕ್ಕೋಸ್ಕರ ನಾವು NITK ಬೀಚ್ ತೊಗೊಂಡ್ವಿ. ಆ್ಯಂಡ್ ದಟ್ ವಾಸ್ ಅನ್ ವೆರಿ ಬೆಸ್ಟ್ ಡಿಸಿಷನ್ ಬಿಕಾಸ್ NITK ಬೀಚ್ ಇಸ್ ಕ್ವೈಟ್ ಬೀಚ್. ನಿಮ್ಗೆ ಹುಡುಕಿದ್ರೂ ಒಂದು 50 ಜನ ಸಿಗೋದಿಲ್ಲ ಆ ಬೀಚಲ್ಲಿ. ನಾವು ಸ್ವಲ್ಪ ಲೈಕ್ ಆಫ್ಟರ್ನೂನ್ ಹೋಗಿರೋದ್ರಿಂದ ಲೈಕ್ 3 to 4 ಇನ್ನೂ ಜನ ಇರಲಿಲ್ಲ. ಆ್ಯಂಡ್ ಅಮೇಝಿಂಗ್, ದ ವ್ಯೂ ವಾಸ್ ಅಮೇಝಿಂಗ್. ಸಖತ್ತಾಗಿತ್ತು ಮಾತ್ರ. ಟ್ಯಾನು ಕೂಡ ಆಗೋಟೆ ಬಿಸಿಲಲ್ಲಿ ಹೋಗಿ ಕುಂದು. ಅದಾದಮೇಲೆ ನಾವು ಗೋಕರ್ಣನಾಥ ಕ್ಷೇತ್ರ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನ ಅಂತೂ ಸೂಪರಾಗಿತ್ತು ಮಾತ್ರ, ಸಖತ್ತಾಗಿತ್ತು. ವರ್ಡ್ಸ್ ಸಿಗ್ತಲ್ಲ ಹೇಳೋದಕ್ಕೆ. ಪ್ರತಿಯೊಂದು ಕೂಡ ಚೆನ್ನಾಗಿತ್ತು, ಒಂದೊಂದು ಡಿಸೈನು ಎಲ್ಲ ಸೂಪರಾಗಿತ್ತು. ನೀವು ಆ ದೇವಸ್ಥಾನದಲ್ಲಿ ಎಲ್ಲ ದೇವ್ರೂ ಸಿಗ್ತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ವ್ಯೂ, ಪಿಕ್ಚರ್ಸ್ ನಾನು ಶೇರ್ ಮಾಡಿದ್ದೀನಿ. ಸೊ ಇದು ಅಲ್ಲಿ ವೀಡಿಯೋಸ್ ತೊಗೊಂಡಿದ್ದು. ಸಾಯಿಬಾಬಾಯಿಂದ ಹಿಡಿದು ಎಲ್ಲ ದೇವರು ಇದ್ದರು ಅಲ್ಲಿ, ಆಂಜನೇಯ ಎಲ್ಲರೂ ಇದ್ದರು. ಒಂದು ಪ್ಲೇಸಲ್ಲಿ ನೀವು ಎಲ್ಲರನ್ನೂ ನೋಡ್ಬೋದು ಅಂತ ಹೇಳ್ಬೋದು ನಾನು. ಆಮೇಲೆ ಹೋಗಿದ್ದು ಪಬಾಸು. ಮಂಗಳೂರು ಕ್ವೈಟ್ ಫೇಮಸ್ ಫಾರ್ ಐಸ್ ಕ್ರೀಮ್. ಸೊ ಪಬಾಸ್ ಈಸ್ ವೆರಿ ಫೇಮಸ್ ಶಾಪ್ ಫಾರ್ ಐಸ್ ಕ್ರೀಮ್. ಸಿಕ್ಕಾಪಟ್ಟೆ ಕ್ಯೂ ನಿಂತಿದ್ರು. ಅದಕ್ಕೆ ನಾವು ಪಾರ್ಸಲ್ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ತಿಂದ್ವಿ. ನೋಡ್ತಾ ಇರ್ಬೋದು, ಫೋಟೋಸು ತೊಗೊಂಡಿದ್ದೀವಿ. ಅದಾದಮೇಲೆ ನಾವು ಹೋಗಿದ್ದು ಮಚಲಿ ರೆಸ್ಟೋರೆಂಟು. ಇದು ಒಂದೇ ಬ್ರ್ಯಾಂಚ್ ಅಂತೆ ಮಂಗಳೂರಲ್ಲಿರೋದು. ಸೊ ಇಲ್ಲಂದು ತುಂಬ ಜನ ಇದ್ದರು. ಲೈಕ್ ನಮ್ಮ ರಾಮೇಶ್ವರಂ ಕೆಫೆಲ್ ಹಂಗೇನೂ ಇಲ್ಲೂ ಇದ್ದರು. ಅದಕ್ಕೆ ಪಾರ್ಸಲ್ ತಗೊಂಡು ಹೊರಟ್ವಿ ಅಷ್ಟೇ. ಇದು ನೈಟ್ ವ್ಯೂ, ನಾವು ಹೋಗ್ತಾ ಇರ್ಬೇಕಾದ್ರೆ ತೊಗೊಂಡಿದ್ದು. ಅದಾದಮೇಲೆ ನಾವು ಮತ್ತೆ KSRTC ಬಸ್ಸಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಫ್ರೀ ಬಸ್ಸಲ್ಲಿ. ಇದು ನಮ್ಮದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ನಾವು ಹೋಗ್ಬೇಕಾದ್ರೂ ಬರ್ಬೇಕಾದ್ರೂ KSRTC ಬಸ್ಸಲ್ಲೇ ಬಂದಿದ್ದು. ಒಂದೇ ಡಿಫ್ರೆನ್ಸ್ ಏನಪ್ಪ ಅಂದರೆ ಹೋಗ್ಬೇಕಾದ್ರೆ ಪ್ರೈವೇಟಲ್ಲಿ, ಬರ್ಬೇಕಾದ್ರೆ ಫ್ರೀ ಬಸ್ಸಲ್ಲಿ ಬಂದ್ವಿ. ಫ್ರೀ ಬಸ್ ಫಸ್ಟೇ ನಾವು ಮುಂಚೆನೇ ಬುಕ್ ಮಾಡ್ಕೊಬಿಟ್ವಿ. 20 ರೂಪೀಸ್ ಕೊಟ್ಬಿಟ್ಟು ಪರ್ ಪರ್ಸನ್ಗೆ ಬೆಳಗ್ಗೆನೇ ಹೋಗ್ಬಿಟ್ಟು, ಸೊ ದಟ್ ನಮಗೆ ಯಾವುದು ಅಭ್ಯಂತರ ಆಗಬಾರ್ದು ಅಂತ ಬರ್ಬೇಕಾರೆ. ಆ್ಯಂಡ್ ಅಲ್ಲಿ ರೆಸ್ಟೋರೆಂಟ್ ನಾವು ಟ್ರೈ ಮಾಡಿದ್ದು ಪಬಾಸು ಮತ್ತು ಮಚ್ಲಿ ಫಾರ್ ಸೀ ಫುಡ್ ರೆಸ್ಟೋರೆಂಟ್ ದಟ್ ಈಸ್ ಫೇಮಸ್ ಫಾರ್ ಸೀ ಫುಡ್. ಆ್ಯಂಡ್ ಪ್ರೈಸ್ ವಾಸ್ ಆಲ್ಸೋ ಕಾಸ್ಟ್ ಎಫೆಕ್ಟಿವ್. ಸಿನ್ಸ್ ಕೆಲವೊಂದು ಮೀನುಗಳೇ ರೇಟ್ ಜಾಸ್ತಿ ಇರೋದ್ರಿಂದ ಅದು ರೇಟ್ ಅಂತ ಅನಿಸುತ್ತೆ, ಬಟ್ ಎಫೆಕ್ಟಿವ್ ಅಂತಲೇ ಅನ್ನಿಸ್ತು ನನಗೋಸ್ಕರ, ಐ ಮೀನ್ ನನ್ನ ಅಭಿಪ್ರಾಯದಿಂದ. ಆ್ಯಂಡ್ ಪಬಾಸ್ ಮಂಗಳೂರು ಈಸ್ ಕ್ವೈಟ್ ಫೇಮಸ್ ಫಾರ್ ಐಸ್ ಕ್ರೀಮ್. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು. ಸೊ ಅಲ್ಲಿ ಪಬಾಸ್ ಅಂತ ಒಂದು ಶಾಪ್ ಇದೆ, ಅದು ತುಂಬ ಫೇಮಸ್ ಶಾಪು. ಕ್ಯೂ ನಿಂತಿರ್ತಾರೆ ಮಾತ್ರ ಅಲ್ಲಿ. ನೀವು ಒಳಗಡೆ ಹೋಗಿ 1 hour ಕ್ಯೂ ನಿಂತ್ಕೋಬೇಕು. ನೀವು ಬುಕ್ಕಿಂಗ್ ಫಸ್ಟೇ ಮಾಡ್ಕೊಂಡಿದ್ರೆ ಬೆಟರು. ಸೊ ಅಲ್ಲೂ ನಾನು ಪಾರ್ಸೆಲ್ ತೊಗೊಂಡು ತಿಂದ್ವಿ ಆಚೆ ಕಡೆ ಕೂತ್ಕೊಂಡು. ಅದಾದಮೇಲೆ ನಾವು PG ಫಸ್ಟ್ ಡೇ ಸ್ಟೇ ಆಗಿದ್ದು. PG ಬಂದ್ಬಿಟ್ಟು 300 ಒಬ್ಬರು ಪರ್ಸನ್ಗೆ. ನಾವಿಬ್ಬರು ಇದ್ವಿ. ಒಂದು ದಿನಕ್ಕೆ 600 ರೂಪಾಯಿ ಆಯಿತು. ಬಟ್ PG ನನ್ನ ಪ್ರಕಾರ ನಾನು ನೇಮ್ ಕೂಡ ಹೇಳಲ್ಲ, ಸೊ ದಟ್ ನೀವು ಯಾರೂ ಹೋಗ್ಬಾರ್ದು. ಆ್ಯಂಡ್ ಕ್ಲೀನ್ ವೈಸಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಒಂಥರ ಚೆನ್ನಾಗಿರಲಿಲ್ಲ. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಚೆನ್ನಾಗಿರಲಿಲ್ಲ. ಬಟ್ ಸೇಫ್ಟಿ ವೈಸ್ ದಟ್ ವಾಸ್ ಗುಡ್. ಆ್ಯಂಡ್ ನಾವಲ್ಲಿ ಒಂದು ನೀರು ಕೂಡ ಕುಡಿಲಿಲ್ಲ. ಗೊತ್ತಾಗ್ಬೋದು ಯಾವ ಥರ ಕ್ಲೀನ್ ಇದೆ ಅಂತ. ನಾವಲ್ಲಿ ನೀರು ಕೂಡ ಒಂದು ಗುಟಕ್ಕೆ ನೀರು ಕುಡಿಲಿಲ್ಲ ಅಲ್ಲಿ. ನಾವೆಲ್ಲ ಬಿಸ್ಲರಿ ವಾಟರ್ ಒಂದು ಬಾಟ್ಲ್ ತೊಗೊಂಡೋಗಿದ್ವಿ, ಅದೇ ದಿನ ಇಬ್ಬರು ಕುಡಿದ್ವಿ ಅಷ್ಟೇ. ಆಚೆ ಎಲ್ಲ ಊಟನೇ ಮುಗಿಸ್ಕೊಂಡಿದ್ವಿ. ಸೊ ನಾವು ಬೆಳಗ್ಗೆ ಬಿಟ್ಟರೆ ನೈಟು 9 ಗಂಟೆಗೆ ಹೋಗಿದ್ದು. ಬರೀ ನಿದ್ದೆ ಮಾಡೋಕ್ಕೆ ಹೋಗಿದ್ವಿ ಅಷ್ಟೇ ಆ PGಲಿ. ಆ್ಯಂಡ್ ನೆಕ್ಸ್ಟ್ ಡೇ ಹೋಟೆಲ್ ಮನೋರಮ ತುಂಬ ಚೆನ್ನಾಗಿತ್ತು. ನಾನ್ AC ತೊಗೊಂಡ್ವಿ. ಸೊ 1000 ರೂಪೀಸ್ ಆಯಿತು ಇಬ್ಬರಿಂದ. ಸೊ ಪರ್ ಪರ್ಸನ್ 500 ಇರುತ್ತೆ. ಸೊ ಇಟ್ಸ್ ಕಾಸ್ಟ್ ಎಫೆಕ್ಟಿವ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಓಡಾಡೋಕ್ಕೆಲ್ಲ ಫಸ್ಟ್ ಡೇ ಕ್ಯಾಬು ಓಲಾ ಆ ಥರ ಇದು ಮಾಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಓಲಾ ಎಲ್ಲ ಬುಕ್ ಮಾಡಿಬಿಟ್ಟು ಸುಮ್ಮನೆ ಕೈ ಅಡ್ಡ ಹಾಕಿದ್ರೆ ಸಿಗುತ್ತೆ ಅಂತ. ಸೊ ಅದೊಂದು ನೀವು ಮಾಡಿಬಿಡಿ. ಓಲಾ ಬುಕ್ ಮಾಡ್ಕೊಂಡೆಲ್ಲ ಟ್ರೈ ಮಾಡಿಬಿಡಿ. ಬಿಕಾಸ್ ಓಲಾ ಬುಕ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ 20, 40, 50 ಎಕ್ಸ್ಟ್ರಾ ಕೇಳ್ತಾರೆ, ದೂರ ಈ ದೂರ ಅಂತ. ಸೊ ಅದನ್ನು ಅವಾಯ್ಡ್ ಮಾಡಿ. ಆದಷ್ಟು ನಾವು ಲಾಸ್ಟ್ ಇಯರ್ ನಾವು ಫೇಮಸ್ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾವು ಬಜೆಟ್ ಫ್ರೆಂಡ್ಲಿನೇ ಊಟ ಮಾಡಿದ್ದು.
ಸೊ ದಟ್ ಬಜೆಟ್ ಫ್ರೆಂಡ್ಲಿ ಇರಲಿ ಟ್ರಿಪ್ಪು ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕೂಟಿ ರಾಯಲ್ ಬ್ರದರ್ಸ್ ಆ್ಯಪ್ ಇದೆ. ಸೊ ಅದನ್ನು ಫಸ್ಟ್ ನೀವು 1 ವೀಕ್ ಆರ್ 2 ವೀಕ್ ಮುಂಚೆನೇ ಬುಕ್ ಮಾಡ್ಕೊಂಡ್ರೆ ಬೆಟರು. ಸೊ ದಟ್ ನಿಮಗೆ ಪ್ರೈಸ್ ಮೂಲಕನೂ ಕಮ್ಮಿ ಸಿಗುತ್ತೆ ಆ್ಯಂಡ್ ಚೆನ್ನಾಗಿರೋ ಗಾಡಿನೂ ಸಿಗುತ್ತೆ. ಆ್ಯಂಡ್ ಅಷ್ಟೇ. ಸೊ ಓವರಾಲ್ ನಮ್ಮ ಬಜೆಟು ಒಬ್ಬರಿಂದ ಸೇರಿ 4000 ಆಯಿತು. ಸಿನ್ಸ್ ಅವಳು ಸೀ ಫುಡ್ ಜಾಸ್ತಿ ತಿನ್ನಲಿಲ್ಲ, ಸೊ ಅವಳಿಗೆ 3500 ಆಯಿತು, ನನಗೆ 4500 ಆಯಿತು ಅಷ್ಟೇ.